ಆದ್ರೆ ನಿಮ್ಮ ಮನೆಯಲ್ಲಿ ಈ ಕರೆಂಟ್ ಇಲ್ದಲ್ಲಿ ವಾಸ ಮಾಡ್ತೀರಾ? ಕರೆಂಟ್ ಹೋದ್ರೆ ಯುಪಿಎಸ್ ಬೇಕು, ಮಕ್ಕಳಿಗೆಲ್ಲ ಲೈಟ್ ಬೇಕು. ಆದ್ರೆ ಇವ್ರು ಮನುಷ್ಯಲ್ವಾ, ಮೃಗಗಳ? ಯೋಚನೆ ಮಾಡಿ. ಈ ಸುತ್ತಮುತ್ತ ಕಾಡಾನೆಗಳಿದಾವೆ, ಎಷ್ಟು ವರ್ಷದಿಂದ ಕಾಡಾನೆ ಹೋರಾಟ ಮಾಡ್ತಿದ್ವಿ. ಇವ್ರು ಲೈಟ್ ಕೊಡಕ್ಕಾಗಲ್ಲ, ನಿಮ್ ಮನೆಯಿಂದ ತಂದು ಕೊಡ್ತೀರಾ ಲೈಟ್ಗಳನ್ನ? ನೋಡಿ, 30-40 ವರ್ಷಗಳ ಕಾಲ ಇನ್ನೂ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಯಾವ ಸ್ಥಿತಿಲಿ ಇದೀವಿ ಲೆಕ್ಕ ಹಾಕಿ. ನಾಚಿಕೆ ಆಗಬೇಕು ಅಧಿಕಾರಿಗಳಿಗೆ. ಸ್ವತಂತ್ರ ಬಂದು ದೇಶ ಸುವರ್ಣ ಮಹೋತ್ಸವ ಆಚರಿಸುತ್ತಿದ್ರೂ ಕೂಡ ವಿದ್ಯುತ್ ಸಂಪರ್ಕವೇ ಕಾಣದ ಕುಟುಂಬಗಳು. ರೋಸತ್ತ ಗ್ರಾಮಸ್ಥರಿಂದ ಚೆಸ್ಕಾಂ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ. ಅದೆಂತ ವಿಪರ್ಯಾಸ! ಸಕಲೇಶಪುರ ತಾಲೂಕಿನ ಕುರಬತ್ತೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿಯ ಮನೆಗಳಿರುವ ಅಡ್ಲಹಳ್ಳಿ ಹೊರಟ್ಟಿಯ ಗ್ರಾಮವು ಇದುವರೆಗೂ ವಿದ್ಯುತ್ ಸಂಪರ್ಕವೇ ಕಂಡಿಲ್ಲ. ಇನ್ನು ವಿದ್ಯುತ್ ಸಂಪರ್ಕಕ್ಕಾಗಿ ಅದೆಷ್ಟೇ ಅಲೆದಾಡಿದ್ರೂ ವಿದ್ಯುತ್ ವ್ಯವಸ್ಥೆಯನ್ನ ಮಾಡಿಕೊಡದೆ ಸತಾಯಿಸುತ್ತಿದ್ದ ಚೆಸ್ಕಾಂ ಅಧಿಕಾರಿಗಳ ವಿರುದ್ಧ ಇವತ್ತು ವರಲಹಳ್ಳಿ ಕೂಡಿಗೆಯಲ್ಲಿ ಅಡ್ಲಹಳ್ಳಿ ಹೊರಟ್ಟಿ ಗ್ರಾಮಸ್ಥರು ಹಾಗೂ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ, ಮಲೆನಾಡ ರಕ್ಷಣಾ ಸೇನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜೊತೆಯಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಹಡ್ಲಹಳ್ಳಿ ಹೊರಟ್ಟಿ ಗ್ರಾಮದಲ್ಲಿ ಕೇವಲ 9 ಕಂಬಗಳನ್ನು ಹಾಕಿದ್ರೆ ಈ ಹಳ್ಳಿಯಲ್ಲಿರುವ ಅದೆಷ್ಟೋ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಬಹುದಿತ್ತು. ಇನ್ನು ಈ ಗ್ರಾಮಸ್ಥರು ಅನೇಕ ಬಾರಿ ಹಿಂದಿನ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದೆಷ್ಟೇ ಮನವಿ ಪತ್ರವನ್ನ ಕೊಟ್ಟಿದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿರಲಿಲ್ಲ. ಈ ಗ್ರಾಮದ ಮಕ್ಕಳು ಸೀಮೆ ಎಣ್ಣೆ ದೀಪದ ಕೆಳಗೆ ಓದುವಂತಹ ಪರಿಸ್ಥಿತಿ ಎದುರಾಗಿತ್ತು. ಇನ್ನು ಈ ಬಗ್ಗೆ ಮಾಧ್ಯಮದಲ್ಲೂ ಕೂಡ ಕಳೆದ 1.5 ವರ್ಷದ ಹಿಂದೆ ವಿಸ್ತೃತವಾಗಿ ವರದಿಯನ್ನು ಮಾಡಲಾಗಿತ್ತು. ಆದರೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗ್ಲಿ ಅಥವಾ ಅಧಿಕಾರಿಗಳೇ ಆಗ್ಲಿ ಇತ್ತ ಗಮನ ಹರಿಸಲಿಲ್ಲ. ಈಗ ವಿದ್ಯುತ್ ಸಂಪರ್ಕ ನೀಡಲು ಬಡ ಕುಟುಂಬಗಳಿಂದ 17,000 ಡೆಪಾಸಿಟ್ ಹಣವನ್ನ ಚೆಸ್ಕಾಂ ಅಧಿಕಾರಿಗಳು ಕೇಳಿದ್ದಾರೆ. ಆದರೆ ಈ ಹಿಂದುಳಿದ ಬಡ ಕುಟುಂಬದವರಿಗೆ ಹಣ ತುಂಬುವ ಶಕ್ತಿಯೂ ಇಲ್ಲ, ಹಣ ಕಟ್ಟದಿದ್ರೆ ವಿದ್ಯುತ್ ಸಂಪರ್ಕವೂ ಇಲ್ಲ ಅಂತ ಉತ್ತರ ಕೇಳಿ ರೊಚ್ಚಿಗೆದ್ದ ಗ್ರಾಮಸ್ಥರು ಹಲವು ಸಂಘಟನೆಗಳ ಜೊತೆಗೂಡಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಇನ್ನು ದಪ್ಪ ಚರ್ಮದ ಚೆಸ್ಕಾಂ ಅಧಿಕಾರಿಗಳು ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಹರೀಶ್ ಗ್ರಾಮಸ್ಥರ ಹಾಗೂ ಸಂಘಟನೆಗಳ ಪ್ರತಿಭಟನೆಗೆ ಹೆದರಿ ಸ್ಥಳಕ್ಕೆ ಬಂದು ಸದ್ಯ ಕಂಬವನ್ನೇನೋ ಹಾಕಿದ್ದಾರೆ. ಇನ್ನು ಸಂಪರ್ಕ ಕೊಡಲು ಅದಿನ್ಯಾವ ನೆಪ ಹುಡುಕುತ್ತಾರೋ ಕಾದು ನೋಡಬೇಕಿದೆ. ಸದ್ಯ ವಿವಿಧ ಸಂಘಟನೆಗಳಿಂದ ಇವತ್ತು ನಡೆದ ಪ್ರತಿಭಟನೆಗೆ ಮಣಿದಿರುವ ಚೆಸ್ಕಾಂ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಆದಷ್ಟು ಶೀಘ್ರದಲ್ಲೇ ವಿದ್ಯುತ್ ಸಂಪರ್ಕ ಕೊಡದಿದ್ರೆ ಮುಂದೆ ಉಗ್ರ ಹೋರಾಟದ ಸುಳಿವನ್ನ ಸಂಘಟನೆಗಳು ಹಾಗೂ ಗ್ರಾಮಸ್ಥರು ನೀಡಿದ್ದಾರೆ. ಒಳ್ಳೊಳ್ಳಿ ಕೂಡಿಗೆನಲ್ಲಿ ಒಂದು ಹೋರಾಟ ಹಮ್ಮಿಕೊಂಡಿದ್ವಿ. ಆ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾವು ಬೆಳಗ್ಗೆ ಹೋರಾಟನ ಹಮ್ಮಿಕೊಳ್ಳೋಕೆ ಮುಂಚಿತವಾಗಿ ಹೇಳಿದ್ವಿ ಇವತ್ತು ನಾವು ಇಲ್ಲಿ ನ್ಯಾಯ ಕೊಡಿಸೇ ಹೋಗ್ಬೇಕು ಅಂತೇಳಿ. ಅದರಂತೆ ಇವತ್ತು ಬೆಸ್ಕಾಂ ಅಧಿಕಾರಿಗಳು ಇವತ್ತು ಏನು ನಾವು ಕಂಬ ತಂದು ನೆಡಬೇಕು, ಕಂಬ ಹಾಕಬೇಕು ಅಂತ ಹೇಳಿದ್ವಿ, ಅದೇ ಪಟ್ಟು ಹಿಡಿದಿದ್ವಿ. ಅದೇ ರೀತಿಯಲ್ಲೇ ಇವತ್ತು ನಾವು ಹೋರಾಟ ಹಮ್ಮಿಕೊಂಡಿದ್ರಿಂದ ಇವತ್ತು ಕಂಬಗಳು ಬಂದಿದೆ. ಈ ಹೋರಾಟಕ್ಕೆ ಪ್ರತಿಯೊಬ್ಬರು ಸಹ ಕೈ ಜೋಡ್ತಿದ್ದಾರೆ. ಬೆಳೆಗಾರ ಸಂಘ ಇರ್ಬೋದು, ಸುಮಾರು ಬ್ರಿಟಿಷರ್ ಕಾಲದಿಂದ ಮಹಾರಾಜರ ಕಾಲದಿಂದ ವಾಸ ಮಾಡ್ತಾ ಇದ್ದಾರೆ. ಆ ವಾಸದ ಮಾಡುವಂತ ಜಾಗದಲ್ಲಿ ಇವತ್ತವರೆಗೂ ಮೆಸ್ಕಾಂ ಅಧಿಕಾರಿಗಳಿಗೆ ಕರ್ನಾಟಕ ಚಾಮುಂಡೇಶ್ವರಿ ನಿಗಮ ಮಂಡಳಿಗಳಿಗೆ 100 ಬಾರಿ ಅರ್ಜಿ ಕೊಟ್ಕೊಂಡಿದ್ದಾರೆ, ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ. ಆಮೇಲೆ ದಿವಸ ಅಲೆಯುವಂತ ಕೆಲಸಗಳಾಗ್ತಿದೆ. ಇವತ್ತವರೆಗೂ ಒಂದೇ ಒಂದು ದೀಪದ ಬಳಕೆಯಲ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿರೋದು, ಮನೆಯಲ್ಲಿ ಕಾಯಿಲೆ ಬಂದವ್ರನ್ನು ದೀಪದ ಬಳಕೆಯಲ್ಲಿ ನೋಡ್ತೀನಿ. ಇವರು ಒಬ್ಬರು ಅಧಿಕಾರಿಗಳಾಗ್ಲಿ, ಒಬ್ಬ ಇವರಾಗ್ಲಿ, ಒಬ್ರು ಶಾಸಕರಾಗ್ಲಿ, ಸಂಬಂಧಪಟ್ಟ ಮಂತ್ರಿಗಳಾಗಿರ್ಲಿ, ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನ ಮಾತಾಡಿದೆ. ಅವ್ರು ಹೇಳಿದ್ರು ಮಂಗಳವಾರ ಸರ್ 9:90 ನಾವು ಲೈಟಿಂಗ್ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಅವರು ಮತ್ತೆ ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಿಲ್ಲ. ಈಗ ಬಂದಿರ್ಬೋದು ಈಗ. ಆದ್ರೆ ನಿಮ್ಮ ಮನೆಯಲ್ಲಿ ಈ ಕರೆಂಟ್ ಇಲ್ದಲ್ಲಿ ವಾಸ ಮಾಡ್ತೀರಾ? ಕರೆಂಟ್ ಹೋದ್ರೆ ಯುಪಿಎಸ್ ಬೇಕು, ಮಕ್ಕಳಿಗೆಲ್ಲ ಲೈಟ್ ಬೇಕು. ಆದ್ರೆ ಇವ್ರು ಮನುಷ್ಯಲ್ವಾ, ಮೃಗಗಳ? ಯೋಚನೆ ಮಾಡಿ. ಈ ಸುತ್ತಮುತ್ತ ಕಾಡಾನೆಗಳಿದಾವೆ, ಎಷ್ಟು ವರ್ಷದಿಂದ ಕಾಡಾನೆ ಹೋರಾಟ ಮಾಡ್ತಿದ್ವಿ. ಇವ್ರು ಲೈಟ್ ಕೊಡಕ್ಕಾಗಲ್ಲ, ನಿಮ್ ಮನೆಯಿಂದ ತಂದು ಕೊಡ್ತೀರಾ ಲೈಟ್ಗಳನ್ನ? ಇಲ್ವಲ್ಲ. ಸರ್ಕಾರಕ್ಕೆ ಆದೇಶ ಮಾಡಿ ಎಷ್ಟು ವರ್ಷದಿಂದ ಎಷ್ಟು ವರ್ಷ ಆಯ್ತು? 30-40 ವರ್ಷಗಳ ಕಾಲ. ನೋಡಿ, 30-40 ವರ್ಷಗಳ ಕಾಲ ಇನ್ನೂ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಯಾವ ಸ್ಥಿತಿಲಿ ಇದೀವಿ ಲೆಕ್ಕ ಹಾಕಿ. ನಾಚಿಕೆ ಆಗಬೇಕು ಅಧಿಕಾರಿಗಳಿಗೆ.
ಆಯ್ತಾ. ಹೋರಾಟದಿಂದಲೇ ಎಲ್ಲ ಪಡ್ಕೋಬೇಕು ನಾವು, ಎಲ್ಲಾನು ಹೋರಾಟದಿಂದ ಪಡ್ಕೋಬೇಕು. ಯಾಕೆ ಅಧಿಕಾರಿಗಳಿಲ್ಲ, ಯಾಕಿರೋದು ಹೇಳಿ? ಏನ್ ಸಮಸ್ಯೆ ಬೇಕು ಇವಾಗ ಹೋರಾಟಗಾರರು. ಒಂದು ಗ್ರಾಮಕ್ಕೆ ವಿದ್ಯುತ್ ಇಲ್ಲ ಅಂತ ಹೇಳೋದು ಭಾರಿ ಒಂದು ದುಃಖಕರ ಸಂಗತಿ. ಇವತ್ತು ಸರ್ಕಾರ ಹೇಳುತ್ತೆ ಒಂದ್ ಕಡೆ ನಾವು ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿ, ಆದ್ರೆ ಉಚಿತ ವಿದ್ಯುತ್ ಕೊಡೋದು ಹೋಗಿ ಹಣ ಕೊಟ್ಟರು ಸಹ ಇವತ್ತು ವಿದ್ಯುತ್ ಕೊಡಿ ಅಂತ ಹೇಳಿ ಕೊಡ್ತಾ ಇಲ್ಲ. ಇದಕ್ಕೆ ಅಧಿಕಾರಿಗಳು ವರ್ಗಕ್ಕಿರ್ಬೋದು, ಸರ್ಕಾರಕ್ಕಿರ್ಬೋದು ಇದನ್ನ ಹೆಚ್ಚಿನಾಗಿ ಗಮನ ಕೊಟ್ಟು ಇದಕ್ಕೆ ಈಗ ಏನೇನ ಕ್ರಮ ಆಗಿದೆ ಹೇಳಿ ಸರ್. ಈಗ ನಮ್ಮ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನೇಮಕ ವತಿಯಿಂದ 2,38,694 ರೂಪಾಯಿಗಳಿಗೆ ಕಾಮಗಾರಿಗೆ ಅಂದಾಜು ಪಟ್ಟಿ ನಾವು ತಯಾರಿಸಿ ಅದು ಕಾರ್ಯಾದೇಶ ತಗೊಂಡಿದ್ದೀವಿ. ಅದರಲ್ಲಿ 3 ದಲಿತ ಕುಟುಂಬಗಳಿಗೆ ಇದುವರೆಗೂ 18 ವರ್ಷದಿಂದ ಕರೆಂಟ್ ಇರಲಿಲ್ಲ. ಹಾಗಾಗಿ ಅವ್ರಿಗೆ ಬೆಳಕನ್ನ ಕೊಡುವಂತ ಕೆಲಸನ ಮಾಡ್ತಾ ಇದೀವಿ. ಈಗೆಲ್ಲಾ ಕಂಬಗಳ ಏನೇನು ಸಾಮಗ್ರಿಗಳು ಬೇಕೋ ಸಾಮಗ್ರಿಗಳನ್ನ ಡಂಪ್ ಮಾಡ್ಕೊಂಡಿದ್ವಿ. ಮೊದಲು ಕಂಬ ಬಂದಿದೆ, ಆಮೇಲೆ ಕಂಡಕ್ಟರ್, ಕಾಸಾರಮ ವಗೇರಾ ಬರುತ್ತೆ. ಇವ್ರಿಗೆ ಇಷ್ಟ ದಿನ ಕರೆಂಟ್ ಇರಲಿಲ್ಲ, ಕತ್ಲಲ್ಲಿದ್ರು. ಆಮೇಲೆ ಕಾಡಾನೆ ಕಾಟಗಳು ಇದ್ವು. ಅವೆಲ್ಲ ಈಗ ಆ ಒಂದು ಏನು ಬವಣೆ ನೀಗಿಸಂಗಾಗಿದೆ. ಹಾಗಾಗಿ ಸರ್ಕಾರದ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮ SCP ಯೋಜನೆ ಮುಖಾಂತರ ಬಡವರಿಗೆ, ದಲಿತರಿಗೆ ತಲುಪಿಸುವಂತ ಪ್ರಾಮಾಣಿಕ ಕೆಲಸನ ಒಬ್ಬ ಅಧಿಕಾರಿಯಾಗಿ ನಾನು ಮಾಡಿದ್ದೀನಿ.